ಆಮೇಲೆ ಎಲ್ಲ ನೋಡಿ ಬೆಳಗ್ಗೆ ಒಂದು 10-10ವರೆಗೆ ತಿಂಡಿ ಗಿಂಡೆಲ್ಲ ಮುಗಿಸ್ಕೊಂಡು ಕಲರ್ ಹಾಕು ಅಂತ ಹೇಳ್ದೆ ನಮ್ಮಮ್ಮಂಗೆ. ಏನೇನೋ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರು. ಸೊ ಆಗ್ಲಿಲ್ಲ. ಇವಾಗ ಟೈಮು 10:30 ಬೆಳಗ್ಗೆ ಅಲ್ಲ, ರಾತ್ರಿ. ಇವ್ರಿಗೆ ಯಾವ ಕೆಲ್ಸಕ್ಕೆ ಏನ್ ಟೈಮಲ್ಲಿ ಮಾಡಿಸ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ನಾನು ಏನ್ ಮಾಡ್ಲಿ? ಬೆಳಗ್ಗೆ ಮಾಡು ಅಂದಾಗ ಮಾಡ್ಲಿಲ್ಲ. ತಪ್ಪ ನಿಂದ. ಇವತ್ ಏನ್ ಕೆಲ್ಸಗಳಿತ್ತು ಗೊತ್ತಾ? ಮನೆ ಶಿಫ್ಟಿಂಗ್ ಮಾಡಿದೀವಿ, ಟೈಮೇ ಇಲ್ಲ. ಅದ್ರಲ್ಲಿ ನಂದು ಆನ್ಲೈನ್ ಕ್ಲಾಸ್ಗಳು ಮಾಡ್ಬೇಕು, ನಾನ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಕೂಡ. ಜೊತೆಗೆ ಪಾರಾಯಣ ಇರುತ್ತೆ, ಜಪಗಳಿರುತ್ತೆ. ಇದೆಲ್ಲ ಬಿಟ್ಬಿಟ್ಟು ಇವ್ರ ಕೆಲ್ಸನೇ. ನೀನ್ ಆನ್ಲೈನ್ ಕ್ಲಾಸ್ ಅಂದ್ರೆ ಈ ವಯಸ್ಸಾಗ ಏನ್ ಓದ್ತಿದಾರ ಆಂಟಿ ಅನ್ಕೊಬಿಡ್ತಾರೆ. ಏನಂತ ಹೇಳಿ ಕರೆಕ್ಟ್ ಆಗಿ. ನಾನು ಭಜನೆ ಕ್ಲಾಸು ಮತ್ತೆ ತತ್ವಪದಗಳು ಹೇಳ್ಕೊಡೋದು, ದೇವ್ರ ನಾಮಗಳು ಹೇಳ್ಕೊಡೋದು ಕ್ಲಾಸ್ ನಡೆಸ್ತೀನಿ. ಹಂಗಾಗಿ ನಾನು ಅದ್ರಲ್ಲಿ ಬ್ಯುಸಿ ಇರ್ತೀನಿ. ಓಕೆನಾ? ಸೊ ನಾನು ಕೆಲವೊಂದು ಕ್ಲಾಸಿಗೆ ಹೋಗ್ತೀನಿ, ಅಂದ್ರೆ ಪಾರಾಯಣ ಮಾಡೋದನ್ನ ಕಲೀಲಿಕ್ಕೆ. ಸೊ ಹಂಗಾಗಿ ನಾನ್ ಬ್ಯುಸಿ ಇರ್ತೀನಿ. ಇವ್ರಿಗೆ ನಾನ್ ಟೈಮ್ ಕೊಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಸೊ ಎಲ್ಲಾರು ಅನ್ಕೊಂತಿರ್ಬೋದು, ಅಷ್ಟು ನಿನ್ ಹೇರ್ ಕಲರ್ ತುಂಬಾ ಚೆನ್ನಾಗೇ ಇತ್ತು, ಏನಕ್ ಮಾಡಿಸ್ಕೊಂತಿದ್ಯಾ ಅಂತ. ಏನಕ್ಕೆ ಅಂತ ಅಂದ್ರೆ, ನಾನು ಒಂದು ಒಳ್ಳೆ ಬ್ರ್ಯಾಂಡ್ ಕಂಪನಿ ಕಲರ್ನ ನಾನು ಹಾಕಿಸ್ಕೊಂಡಿದ್ದೆ. ಅದು ಎಷ್ಟು ದಿನ ಬಂತು ಮಮ್ಮಿ? 1 ತಿಂಗಳು ಬರ್ಲಿಲ್ಲ ಅಲ್ವಾ? 15 days. ಬ್ರಾಂಡೆಡ್ ಕಂಪನಿ ಹೈ ರೇಟ್ ಅಂತ ಅನ್ಬಿಟ್ಟು ತಗೊಂಬಂದ್ಲು. ನೋಡಿದ್ರೆ 15 ದಿನನೂ ಬಂದಿಲ್ಲ. ಆಯ್ತಾ? ಸೊ ಅದಕ್ಕೆ ನನ್ನ ಒಂದು ಸಜೆಷನ್ ಏನಂದ್ರೆ, 25 ವರ್ಷದ ಹಿಂದೆಯಿಂದ ನಾನು ಬ್ಯೂಟಿಷಿಯನ್ ಆಗಿರೋದಕ್ಕೆ ನಾನು ಇದೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಯಾರನ್ನು ಒಂದು ಮನಸ್ಸಿಂದ ತೆಗ್ದಾಕ್ಬೇಕು. ತುಂಬಾ ಕಾಸ್ಟ್ಲಿ ಇರೋ ಪ್ರಾಡಕ್ಟು ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಒಂದು, ತುಂಬಾ ಕಡಿಮೆ ಇರೋದು ಚೆನ್ನಾಗಿರಲ್ಲ ಅನ್ನೋದು ಇನ್ನೊಂದು. ಓಕೆನಾ? ಫಸ್ಟು ನಿಮಗೆ ಯಾವ ಬ್ರಾಂಡ್ ಮೇಲೆ ಟ್ರಸ್ಟ್ ಇದೆ, ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಅದನ್ನ ಮಾತ್ರ ನೀವು ಯೂಸ್ ಮಾಡಬೇಕು. ಜೊತೆಗೆ ನೀವು ಯಾವ ಬ್ರ್ಯಾಂಡ್ ಅನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಅಭ್ಯಾಸ ಇದೆ ಅದನ್ನ ಯೂಸ್ ಮಾಡ್ಕೋಬೇಕು. ಯಾವುದೇ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡ್ಕೋಬಾರ್ದು. ನೀವು ಹೊಸದಾಗಿ ಆಗ್ತಾ ಇದ್ದೀರಾ ಅಂತಂದ್ರೆ ಕಂಪನಿ ಬಗ್ಗೆ ಸ್ವಲ್ಪ ನೋಡಿ. ಇವಾಗೆಲ್ಲ ಗೂಗಲ್ ಅಲ್ಲಿ ಆರಾಮಾಗಿ ಸಿಗುತ್ತೆ ಎಲ್ಲ ಕಂಪನಿ ಬಗ್ಗೆ ಡೀಟೇಲು. ಅದೆಲ್ಲ ನೋಡ್ಕೊಂಡು ನೀವು ಯೂಸ್ ಮಾಡ್ಬೇಕಾಗುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡೋದೇನಾದ್ರೂ ನಿಮಗೆ ಕಲರ್ ಅಡ್ಜಸ್ಟ್ ಆಯ್ತು, ಅಟ್ಲೀಸ್ಟ್ ಒಂದು 3 months ಆದ್ರೂ ನೀವು ಹಾಕಿರೋ ಕಲರ್ ಬರ್ತಿದೆ ಅಂತ ಅಂದ್ರೆ ಮಾತ್ರ ನೀವು ಅದನ್ನ ಮುಂದಕ್ಕೆ ನೆಕ್ಸ್ಟ್ ಟೈಮ್ ಹಾಕೋಬಹುದು. ಯಾಕಂದ್ರೆ ನಿಮಗೆ ಹಾಕಿರೋ ಕಲರು ನಿಮ್ಗೆ 1 year ಆದ್ರೂ 2 year ಆದ್ರೂ ಹೋಗಲ್ಲ ಕೂದ್ಲಿಂದ. ಸೊ ಅದು 15 ದಿವಸಕ್ಕೆ ಹೋಗ್ತಿದೆ ಅಂದ್ರೆ ವೆರಿ ಬ್ಯಾಡ್ ಬ್ರ್ಯಾಂಡ್ ಅದು. ಓಕೆನಾ? ಇಷ್ಟೆಲ್ಲ ಗೊತ್ತಿದ್ದು ನೀನ್ ಯಾಕೆ ಮಿಸ್ಟೇಕ್ ಮಾಡ್ದೆ ಅಂತ ಅನ್ಸಿರುತ್ತೆ ನಿಮ್ಗೆ. ಏನಕ್ಕೆ ಅಂದ್ರೆ, ನಾನು ಇವಾಗ ಯಾವ ಬ್ರ್ಯಾಂಡ್ ಹಾಕ್ತಾ ಇದ್ದೀನಿ ಆ ಬ್ರ್ಯಾಂಡ್ ಇಲ್ಲಿ ಸಿಗೋಲ್ಲ. ಅದ್ರ ಅವೈಲಬಿಲಿಟಿ ನಾನ್ ಹಾಕಿಸ್ಕೋಬೇಕಾದ್ರೆ, ಅಂದ್ರೆ ನನ್ನ ಕಸಿನ್ಸ್ ಎಲ್ಲಾನು ಮದ್ವೆ ಇತ್ತಲ್ಲ, ಸೊ ಅವ್ರದೆಲ್ಲ ಮದ್ವೆ ಇದ್ದ ಟೈಮ್ ನನ್ ಕಲರ್ ಬೇಕೇ ಬೇಕಿತ್ತು. ಯಾಕಂದ್ರೆ ನನಗೆ ತುಂಬಾ ಫ್ರಂಟ್ ಅಲ್ಲಿ ಗ್ರೇ ಹೇರ್ಸ್ ಇದೆ. ಗ್ರೇ ಹೇರ್ ಕವರೇಜ್ಗೆ ಅಂತ ಅನ್ಬಿಟ್ಟು ನೋಡ್ದೆ. ಆ ಟೈಮಲ್ಲಿ ನನಗೆ ಸಿಗ್ಲಿಲ್ಲ. 2 ದಿನದಲ್ಲಿ ಡೆಲಿವರಿ ಆಗೋ ತರನೇ ಇರ್ಲಿಲ್ಲ. 15 days ಆದ್ರೂ ಬೇಕಿತ್ತು ಡೆಲಿವರಿಗೆ. ಹಂಗಾಗಿ ನಾನು ಬಿಡು, ಇದು ನಾನು ಒಳ್ಳೆ ಬ್ರ್ಯಾಂಡ್ ಅಲ್ವಾ ಅಂತ ಹೇಳಿ ನಾನು ತರಿಸ್ದೆ. ಮಮ್ಮಿ ಅವಾಗ್ಲೂ ಹೇಳಿದ್ರು, ತರಿಸ್ಕೋಬೇಡ ಕಣೆ, ನೀನು ಏನ್ ಹಾಕಿಸ್ಕೋತಾ ಇದ್ಯಾ ಅದನ್ನೇ ಹಾಕಿಸ್ಕೊ ನೀನು. ಏನ್ ಮಮ್ಮಿ ಹೇಳಿದ ಮಾತು ಕೇಳೋರಲ್ಲ ಇವರು. ಅದಕ್ಕೆ ನಾನು ಏನ್ ಮಾಡ್ಲಿ, ನನಗೆ ಎಮರ್ಜೆನ್ಸಿ ಇತ್ತು ತುಂಬಾ, ನನಗೆ ಸಿಗ್ಲಿಲ್ಲ ಕಲರು, ನಾನೇನ್ ಮಾಡ್ಲಿ? ತುಂಬಾ ಪ್ಲಾನ್ ಆಗಿ ಯೋಚನೆ ಮಾಡಿ ನಾವು ತರಿಸ್ಕೋಬೇಕು. ಓಕೆನಾ? ನಮ್ಮ ಅರ್ಜೆಂಟಿಗೆ ಇವ್ರು ಹೇಳತ್ತಾರ, ನಮ್ಮ ಅರ್ಜೆಂಟಿಗಾಗ್ಲಿ ಇಲ್ಲ ಏನೋ ಬೇರೆ ಕಾರಣಕ್ಕಾಗ್ಲಿ ಕಲರ್ನ ದಯವಿಟ್ಟು ಹಾಕಿಸ್ಕೊಂಡು ಕೂದಲು ಹಾಳು ಮಾಡ್ತೀವಿ. ನಿಮಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಹೇರ್ ಲಾಸ್ ಆಗುತ್ತೆ. ಆಯ್ತಾ? ಹೇರ್ ಫಾಲ್ ಆಗೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆನಾ? ಒಂದು ಕೆಟ್ಟ ಬ್ರ್ಯಾಂಡ್ ಯೂಸ್ ಮಾಡಿದಾಗ. ಜೊತೆಗೆ ಡ್ಯಾಂಡ್ರಫ್ ಬರ್ತದೆ, ಸ್ಪ್ಲಿಟ್ ಆಗುತ್ತೆ, ಹೇರು ಡ್ರೈ ಆಗುತ್ತೆ. ಸೊ ತುಂಬಾ ಪ್ರಾಬ್ಲಮ್ಗಳು ಶುರುವಾಗುತ್ತೆ ನಿಮಗೆ. ಓಕೆನಾ? ಅದನ್ನ ಎಂಡ್ ಮಾಡ್ಕೊಂಡು ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ತುಂಬಾ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಮತ್ತೆ ನಾನು ಏನೋ ಟಾಪ್ ನಾಚ್ ಬ್ರ್ಯಾಂಡ್ ಅಲ್ವಾ ಅಂತ ಅನ್ಬಿಟ್ಟು ನಾನು ತರಿಸ್ಕೊಂಡಿದ್ದು. ನನ್ಗೇನ್ ಗೊತ್ತಿತ್ತು ಇದು 15 ದಿನದ ಬಾಳು ಅಲ್ಲ ಇದ್ರದ್ದು ಅಂತ ಅನ್ಬಿಟ್ಟು. ಇವಾಗ ನನ್ ಬ್ರ್ಯಾಂಡ್ ನನಗ್ ಸಿಕ್ತು. ಯಾಕಂದ್ರೆ ಪ್ರತಿ 2 ವರ್ಷಲ್ಲೂ ಕಲರ್ ಹೋಗ್ತಾನೆ ಇತ್ತು. ಅದು ವಾಶ್ ಮಾಡಿದಾಗ ಕಲರ್ ಗೊತ್ತಾಗ್ತಾ ಇತ್ತು, ಅದು ನೀಟಾಗಿ ಹೋಗ್ತಾ ಇದೆ ಅಂತ ಅನ್ಬಿಟ್ಟು. ಸೊ ಇವಾಗ ನನ್ನ ಬ್ರ್ಯಾಂಡ್ ನಾನು ಹಾಕ್ಸಿದೀನಿ. 5 to 6 years ಇಂದ ನಾನು ಇದೊಂದೇ ಕಲರ್ಗೆ ನಾನು ಸ್ಟಿಕ್ ಆಗಿರೋದು, ಇದೊಂದೇ ಕಂಪನಿಗೆ ಸ್ಟಿಕ್ ಆಗಿರೋದು. ಆಮೇಲೆ ಮಮ್ಮಿ ಪಾರ್ಲರ್ ಇತ್ತಲ್ಲ, ಪಾರ್ಲರ್ ಇದ್ದಾಗೂ ನಮ್ಮ ಮಮ್ಮಿ ಇದೇ ಕಲರ್ನೇ ಅವರು ಕಸ್ಟಮರ್ಸ್ ಹೊರಗಡೆಯಿಂದ ತರ್ತಿದ್ರು.
ಬಟ್ ಸಜೆಸ್ಟ್ ಮಾಡ್ತಾ ಇರಲಿಲ್ಲ. ಅಮ್ಮ ಇಷ್ಟು ಕೆಮಿಕಲ್ಸ್ ಇರುತ್ತೆ, ಆಮೇಲೆ ಉಳಿಯಲ್ಲ, ಇಷ್ಟು ದಿನಕ್ಕೆ ಹೋಗ್ಬಿಡುತ್ತೆ, ಸುಮ್ಮನೆ ಇಷ್ಟು ದುಡ್ಡು ವೇಸ್ಟು ಅಂತೆಲ್ಲನೂ ಸಜೆಸ್ಟ್ ಮಾಡ್ತಾ ಇದ್ರು. ಇದೇ ಕಂಪನಿನೇ, ಇದರಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇದೆ. ಬೆಳಗ್ಗೆ ನಾನು ರಿಸಲ್ಟ್ ವಿಡಿಯೋ ನಾನು ಮಾಡಿ, ಓಕೆ, ಸೊ ನಾನು ಹೇಳಿದ್ದೆ ನೈಟು ಕಲರ್ ಆದಮೇಲೆ ಬೆಳಗ್ಗೆ ಎದ್ದು ರಿಸಲ್ಟ್ ತೋರಿಸ್ತೀನಿ ಅಂತ. ಹಿಯರ್ಸ್ ದ ರಿಸಲ್ಟ್. ಸೊ ನೆರಳಲ್ಲೇನೆ ಈ ಥರ ಕಾಣಿಸ್ತಿದೆ ಹೇರ್ ಕಲರ್. ಸಿ ದ ಟೈನಿ ಬೇಬಿ ಹೇರ್ಸ್ ಕೂಡ ಕಲರ್ ಆಗಿದೆ. ಸೊ ಇದನ್ನ ನಾನು ಬಿಸಿಲಲ್ಲಿ ತೋರಿಸ್ತೀನಿ. ಸಿ ದ ಹೇರ್ ಟೆಕ್ಸ್ಚರ್ ಇರ್ಬೋದು, ಆಮೇಲೆ ಕಲರ್ ಹಾಕಿದ್ಮೇಲೆ ಕೆಲವ್ರದ್ದು ರಫ್ ಆಗ್ಬೋದು ಹೇರು, ಅದೆಲ್ಲ ಈ ಕಲರಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ವೈ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟೆಸ್ಟ್ ಬ್ರ್ಯಾಂಡ್, ಟ್ರಸ್ಟೆಡ್ ಬ್ರ್ಯಾಂಡ್ ಫಾರ್ ಮೀ. ಸಿ, ಓ ಮೈ ಗಾಡ್, ಕಲರ್ ನೋಡಿ ಹೆಂಗಿದೆ. ಓ ಮೈ ಗಾಡ್, ಇಲ್ಲಿ ನಾನು ಬಿಸಿಲಲ್ಲಿ ತೋರಿಸ್ತೀನಿ ನೋಡಿ. ಲುಕ್ ಅಟ್ ಇಟ್. ಓ ಮೈ ಗಾಡ್, ಸಿ, ನನ್ನ ಬ್ಲ್ಯಾಕ್ ಹೇರ್ ಕಾಣ್ತಾನೆ ಇಲ್ಲ. ಇದು ಐ ಆಮ್ ಸೋ ಇನ್ ಲವ್ ವಿತ್ ಮೈ ಹೇರ್ ಕಲರ್. ಎಲ್ಲರಿಗೂ ರಫ್ ಆಗೋದು, ಟೆಕ್ಸ್ಚರ್ ಹಾಳಾಗೋದು ಇದೆಲ್ಲ ಆಗುತ್ತೆ. ನಾಟ್ ಫಾರ್ ಮೀ, ನಾಟ್ ಫ್ರಮ್ ದಿಸ್ ಪ್ರಾಡಕ್ಟ್. ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಈ ಪ್ರಾಡಕ್ಟ್ನಿಂದ ನನಗೆ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಬಟನ್ನ ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.